ದೆಹಲಿಯ ಜಂತರ್ ಮಂತರ್ ಒಳಗ ಕಾಕ್ರೋಚ್ ಜನತಾ ಪಾರ್ಟಿ ಕಳೆದ 20-25 ದಿನದಿಂದ ಪ್ರೊಟೆಸ್ಟ್ ಮಾಡತೈತಿ. ಯಾವ ಕಾರಣಕ್ಕಾಗಿ? ನೀಟ್ ಒಳಗ ಸ್ಕ್ಯಾಮ್ ಆಯ್ತು ನೋಡ್ರಿ, ಅದನ್ನ ವಿರೋಧ ಮಾಡಿ ನ್ಯಾಯ ಬೇಕೇ ಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ. ಸೋನಮ್ ವಾಂಗ್ಚುಕ್ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಒಬ್ರು ಇವ್ರನ್ನ ಇಂಜಿನಿಯರ್ ಅಂತಾರ, ಒಬ್ರು ಇವ್ರನ್ನ ವಿಜ್ಞಾನಿ ಅಂತಾರ. ನಿಜಕ್ಕೂ ಇವ್ರು ಏನು ಅನ್ನೋದನ್ನ ಅವರೇ ಹೇಳಬೇಕು. ಇವತ್ತೇನಾಯ್ತು ಅಂದ್ರ ದೆಹಲಿ ಪೊಲೀಸರು ಬಂದು ಅವರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು. यहाँ पोर्टफोलियो आने की कोशिश कर रहे हैं, पोर्टफोलियो आने की कोशिश कर रहे हैं, यहाँ पे पोर्टफोलियो आने की कोशिश कर रहे हैं, यहाँ पे ऊपर नहीं, ऊपर नहीं, ऊपर नहीं, ऊपर नहीं, यहाँ फोर्स कर रहे हैं, पुलिस वाले फोर्स कर रहे हैं यहाँ पे, ये पुलिस वाले फोर्स कर रहे हैं, पुलिस वाले फोर्स कर रहे हैं यहाँ पे, ये पुलिस वाले फोर्स कर रहे हैं यहाँ पे। नहीं 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 नहीं, एक मिनट एक मिनट एक मिनट, ये देखो पुलिस पुलिस जबरदस्ती कर रही है यहाँ पे, पुलिस जबरदस्ती कर रही है यहाँ पे, पुलिस जबरदस्ती कर रही है यहाँ पे, पुलिस जबरदस्ती कर रही है, हाथापाई हो रही है यहाँ पे, हाथापाई हो रहा है, हाथापाई हो रहा है। सीजेपी के प्रोटेस्ट में हाथापाई हो रहा है सर, क्यों क्यों सीजेपी के प्रोटेस्ट में हाथापाई हो रहा है? ये कर रहे हैं लोग. ಯಾಕೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂದ್ರೆ ಅವರ ಹೆಲ್ತ್ ಸರಿ ಇರಲಿಲ್ಲ, ಉಪವಾಸ ಮಾಡಿ ಬಹಳಷ್ಟು BP ಕೂಡ ಲೋ ಆಗಿತ್ತು, ಸಾಕಷ್ಟು ಸಮಸ್ಯೆ ಆಗಬಹುದು ಅಂತ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಹೂವ ಎತ್ಕೊಂಡು ಹೋದಂಗ ಹಾಸ್ಪಿಟ್ಲಿಗೆ ಹೋದ್ರು. ಇದನ್ನ ವಿರೋಧ ಮಾಡಿ CJP ಪಕ್ಷ ಮತ್ತ ಅಲ್ಲೇ ಕುಂತು ಪ್ರೊಟೆಸ್ಟ್ ಚಾಲು ಮಾಡೈತಿ. ಅದರ ಫೌಂಡರ್ ಅಭಿಜಿತ್ ದೀಪ್ಗೆ ಇನ್ನು ಮುಂದೆ ಉಪಸತ್ಯಾಗ್ರಹ ಮಾಡ್ತಾರಂತ. ಇದೆಲ್ಲ ಬಿಡ್ರಿ, ಈಗ ಸೋನಮ್ ವಾಂಗ್ಚುಕ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಯಾರು ವಿರೋಧ ಮಾಡಾಕತ್ತಾರಂದ್ರ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್. ಇದೊಂದು ರೀತಿ ಹೆಂಗೈತಿ ಅಂದ್ರ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಂಗೈತಿ. ಇದನ್ನ ವಿರೋಧ ಮಾಡಿ ವಿಡಿಯೋ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ಟಾರ. ಇದನ್ನ ವಿರೋಧ ಪಡಿಸಾಕತ್ತಾರ. ಏನ್ ಹೇಳಿದ್ರು ಕೇಳ್ರಲ್ಲ. आज सुबह सुबह जब सो के उठे तो सुनने को मिला कि सोनम वांगचुक जी को बहुत ही गलत तरीके से उठा लिया गया, उनका अनशन तोड़ने की कोशिश की गई है। सादे कपड़ों में पुलिस भेज के चारों तरफ से चादर से ढक के उनके साथियों के साथ बदसलूकी बदतमीजी करके धक्के मुक्के मार के उन्हें उठा के अस्पताल में भर्ती करा दिया गया। गांधी जी ने कितने लंबे लंबे फास्ट किए थे, ऐसे तो अंग्रेज भी नहीं करते थे। ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಎಷ್ಟು ಮಾಡಿದ್ರು, ಬ್ರಿಟಿಷರು ಈ ರೀತಿ ನಡ್ಕೊಂಡಿರ್ಲಿಲ್ಲ. ಇದ್ಯಾವ BJP ಸರ್ಕಾರ ಈ ರೀತಿ ನಡ್ಕೊಳಕತ್ತೈತಿ? ಯಾವ ಪೊಲೀಸರು ಈ ರೀತಿ ಮಾಡ್ಲಿಕ್ಕತ್ತಾರ ಅಂತ ಕೇಳಾಕತ್ತಾರ. ಅಯ್ಯೋ ಅರವಿಂದ್ ಕೇಜ್ರಿವಾಲ್ ಅವರೇ, ನಿಮ್ಮದೇ ಪಕ್ಷದ ಆಡಳಿತ ಇರೋ ಪಂಜಾಬ್ ಒಳಗ ಏನೆಲ್ಲ ಆಗೈತಿ ಗೊತ್ತೈತಿಲ್ರಿ? ಒಂದು ಸ್ವಲ್ಪ ದೆಹಲಿ ಸುತ್ತಮುತ್ತ ಬಿಟ್ಟು ಪಂಜಾಬ್ ಕಡೆ ಕಣ್ ಹಾಯಿಸ್ಬೇಕಿತ್ತು. ಅಲ್ಲಿ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರತಿಭಟನೆ ನಡೆದವ. ಆ ಪ್ರತಿಭಟನೆಯನ್ನ ನಿಮ್ಮ ಪೊಲೀಸರು, ನಿಮ್ಮ ಸರ್ಕಾರದ ಆಡಳಿತ ಇರೋ ಪೊಲೀಸರು ಹೆಂಗ ನಿಭಾಯಿಸ್ಲಿಕ್ಕತ್ತಾರ? ನಿಮ್ಮದೇ ಪಕ್ಷ ಅಧಿಕಾರದಾಗೈತಿ, ಭಗವಂತ ಮಾನ್ CM ಆಗಿದ್ದಾರ. ಯಾವ ರೀತಿ ನಡ್ಸ್ಕೊಳಕತ್ತಾರ, ಯಾವ ರೀತಿ ಲಾಠಿ ಚಾರ್ಜ್ ನಡೆದೈತಿ ಅನ್ನೋದು ಗೊತ್ತೈತೇನ್ರಿ? ಲೈನ್ ಮನ್ಗಳು ಈಗೇನು ವಿದ್ಯುತ್ತನ್ನ ಕೊಡ್ತಾರಲ್ಲ, ಅವ್ರಿಗೆ ನೀವು ವೇತನನೇ ಕೊಟ್ಟಿಲ್ಲ ಅಂತ ನಿಮ್ಮ ಸರ್ಕಾರದವರು, ಅದಕ್ಕೆ ಅವರು ಪ್ರೊಟೆಸ್ಟ್ ಮಾಡಿದ್ರ ನಿಮ್ಮ ಆಮ್ ಆದ್ಮಿ ಪಕ್ಷ ಇರುವಂತ ಸರ್ಕಾರದ ಪೊಲೀಸರು ಯಾವ ರೀತಿ ಪ್ರೊಟೆಸ್ಟರ್ ಜೊತೆ ನಡ್ಕೊಂಡಾರ ಅನ್ನೋದನ್ನ ನೋಡ್ರಿ. ಸರ್ಕಾರಿ ನೌಕರರ ಜೊತೆನೆ ಈ ರೀತಿ ಯಾದ್ರ ಮಿಕ್ಕಿದವ್ರ ಕತೆ ಏನ್ರಿ? ಸರ್ಕಾರಿ ನೌಕರರಿಗೆ ನೀವು ಈ ರೀತಿ ಲಾಠಿ ರುಚಿ ತೋರಿಸ್ತೀರಿ ಅಂದ್ರೆ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಏನ್ ಕೊಡ್ತೀರಿ ಮರ್ಯಾದೆ? ಯಾವ ನೈತಿಕತೆಯಿಂದ ಬಂದು ನೀವು ಸೋನಮ್ ವಾಂಗ್ಚುಕ್ ಪರವಾಗಿ ವಕಾಲತ್ತು ವಹಿಸಿರಿ? ಅಷ್ಟು ಹೂವಿನ ತರ ಎತ್ಕೊಂಡು ಹೋಗ್ಯಾರ ಅವರು. ಬರೀ ಒಂದೇ ವಿಡಿಯೋ ನೋಡಿರಿ, ಇನ್ನ ಸಾಕಷ್ಟು ಅದಾವ. ಇನ್ನೊಂದು ತೋರಿಸ್ಲೇನ್ರಿ ನಿಮ್ಗ? ಮನ್ರೇಗಾ ಪಾಪ ಕೂಲಿ ಮಾಡುವಂತ ಮನ್ರೇಗಾ ಕಾರ್ಮಿಕರಿಗೂ ನಿಮ್ಮ ಕಡೆಯಿಂದ ಸಂಬಳ ಸಿಕ್ಕಿಲ್ಲ ಅಂದ್ರ ನಿಮ್ಮ ಪಕ್ಷವೇ ಅಧಿಕಾರದಾಗಿರೋ ಪಂಜಾಬ್ ಸರ್ಕಾರದ ಕಡೆಯಿಂದ ರೊಕ್ಕ ಸಿಕ್ಕಿಲ್ಲ, ತಾವು ದುಡ್ದಿದ್ ಕೂಲಿ ಸಿಕ್ಕಿಲ್ಲ. ಅದನ್ನ ಪ್ರಶ್ನೆ ಮಾಡಿ ಅವರು ವಿರೋಧಿಸಿ ಪ್ರತಿಭಟನೆ ಮಾಡಿದ್ರ ಅವ್ರನ್ನೂ ಬಿಡ್ಲಿಲ್ಲ, ಸಾರ್ವಜನಿಕರ ಮೇಲೂ ಕೂಡ ಲಾಠಿ ಪ್ರಹಾರ ಮಾಡಿಸಿದ್ರಿ. ಅದನ್ನು ನೋಡ್ಬಿಟ್ರಿ.
ಕಾರ್ಮಿಕರು ದಿನದ ಕೂಲಿ ಮೇಲೆ ಅವರ ಜೀವನ ಸಾಗಿಸುವಂಥವ್ರು ಅವ್ರದನ್ನೇ ಸಂಬಳ ಕೊಡದೇ ಇರುವಂತ ಸರ್ಕಾರ ಪಂಜಾಬ್ ಒಳಗೈತಿ. ಅದು ಕೂಡ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಇದೆಲ್ಲ ಹುಳುಕನ್ನ ಇಟ್ಕೊಂಡು ನೀವು ಇಲ್ಲಿ ಕುಂತು ವಿಡಿಯೋ ಮಾಡ್ತೀರಿ. ಯಾವ ರೀತಿ ಅವರು ಜನರನ್ನ ಚದರಿಸ್ಲಿಕ್ಕತ್ತಾರ ನೋಡಿದ್ರೇನ್ರಿ? ನೀರ್ ಬಿಡ್ಲಿಕ್ಕತ್ತಾರ, ಫೈರ್ ಇಂಜಿನ್ಗಳನ್ನ ತಂದು ಅವ್ರನ್ನ ಓಡಿಸ್ಲಿಕ್ಕತ್ತಾರ. ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರು, ಎಷ್ಟು ಜನ ಗಾಯಗೊಂಡ್ರು, ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗ್ಯಾರ್ರಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದೇನ್ರಿ? ಗೊತ್ತಿದ್ರೂ ಕೂಡ ಸುಮ್ಮನೆ ಯಾಕಿದ್ದೀರಿ? ಅದೇ ರೀತಿ ಏನಾದ್ರೂ ಜಂತರ್ ಮಂತರ್ ಒಳಗ ಬಿಜೆಪಿ ಸರ್ಕಾರ ಮಾಡಿದ್ರ ಅಬ್ಬಬ್ಬಾ ಏನು ಡಂಗೂರ ಸಾರ್ತಿದ್ರಿ, ಏನೆಲ್ಲ ಮಾತಾಡ್ತಿದ್ರಿ. ಈಗ ಯಾಕೆ ಸುಮ್ಮಿದ್ದೀರಿ? ಕೇಜ್ರಿವಾಲ್ ಸಾಹೇಬ್ರೆ 20 ರಿಂದ 25 ದಿನ ಜಂತರ್ ಮಂತರ್ ಒಳಗ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ. ಯಾರು ಕೂಡ ಬಂದು ಅವ್ರನ್ನ ಪ್ರಶ್ನೆ ಮಾಡಿಲ್ಲ. ಯಾವ ಪೊಲೀಸರು ಕೂಡ ಜಾಗ ಖಾಲಿ ಮಾಡ್ರಿ ಅಂತ ಹೇಳಲೇ ಇಲ್ಲ. ಇವತ್ತು ಸೋನಂ ವಾಂಗ್ಚುಕ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೇ ತಡ ವಿಡಿಯೋ ಮಾಡಿ ಹರಿಬಿಡ್ತೀರಲ್ಲ, ಯಾವ ನೈತಿಕತೆಯಿಂದ ಈ ಪ್ರಶ್ನೆ ಕೇಳಾಕತ್ತೀರಿ? ಮೊನ್ನೆ ಅಷ್ಟ ಪಂಜಾಬ್ ಒಳಗ ರೈತರು ಕೂಡ ಪ್ರತಿಭಟನೆ ಮಾಡಿದ್ರು, ಅವ್ರ ಮೇಲೂ ಕೂಡ ಲಾಠಿ ಚಾರ್ಜ್ ಮಾಡಿಸಿದ್ರಿ. ಯಾರನ್ನೂ ಬಿಟ್ಟಿಲ್ಲ ಪಂಜಾಬ್ ಒಳಗ ನಿಮ್ಮದೇ ಪಕ್ಷದ ಸರ್ಕಾರ. ಈಗ ನೀವು ಬಂದು ವಿಡಿಯೋ ಮಾಡಿ ಅಬ್ಬಾ ನಾನೊಬ್ಬ ಸಾರ್ವಜನಿಕರ ಪರವಾಗಿದ್ದೀನಿ ಅಂತ ಅಪ್ರೂವ್ ಮಾಡಕ್ ನೋಡಾಕತ್ತೀರೇನು? ಈ ರೀತಿ ವಿಡಿಯೋ ಮಾಡಿ ಹರಿಬಿಟ್ರ ಮಂದಿಗೆ ಅರ್ಥ ಆಗೋದಿಲ್ಲ ಅಂತ ಅನ್ಕೋಬೇಡ್ರಿ. ಜನ ಎಲ್ಲಾನು ನೋಡ್ತಿರ್ತಾರ, ಪಂಜಾಬ್ ಒಳಗ ಏನಾಗತೈತಿ ಅನ್ನೋದನ್ನೂ ನೋಡಕತ್ತಾರ. ಜಂತರ್ ಮಂತರ್ ಒಳಗ ನೀಟ್ಗೋಸ್ಕರ ಪ್ರತಿಭಟನೆ ಯಾವ ರೀತಿಯಾಗಿ ಆಗಕತ್ತೈತು ಅನ್ನೋದು ನೋಡಕತ್ತಾರ. ಈ ರೀತಿ ವಿಡಿಯೋ ಮಾಡಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದನ್ನ ಮೊದಲು ನಿಲ್ಲಿಸ್ರಿ.